ಲೈಕ್ ಇಟ್. ಗುರು ನಿಮ್ ಫೋನ್ ಕೂಡ ಈ ತರ ಕಿತ್ಕೊಂಡು ಹೋದ್ರು ಅಂತ ಇಟ್ಕೊಳ್ಳಿ, ಯಾವಾಗ ಏನ್ ಮಾಡ್ತೀರಾ, ಒಂದು ಒಳತಾ ಕುತ್ಕೊಂತೀರಾ, ಇಲ್ಲ ಒಂದು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀರಾ. ಅಷ್ಟ್ರೊಳಗಡೆ ನಿಮ್ಮ ಹತ್ರ ಕಿತ್ಕೊಂಡು ಹೋಗಿರೋ ಫೋನ್ ಅಲ್ಲಿರೋ ಪರ್ಸನಲ್ ಡೀಟೇಲ್ಸ್, ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಕಿತ್ಕೊಂಡು ಹೋಗಿರುತ್ತೆ. ಹೌದು, ನಿಮ್ಮ ಫೋನ್ ಅನ್ನ ಕಿತ್ಕೊಂಡು ಹೋಗಿರೋರು ಏನ್ ಸುಮ್ನೆ ಕುಂತಿರ್ತೀರಾ? ನಿಮ್ಮ ಫೋನ್ ಅಲ್ಲಿರೋ ಪರ್ಸನಲ್ ಡೀಟೇಲ್ಸ್, ಡಾಕ್ಯುಮೆಂಟ್ಸ್ ಎಲ್ಲವನ್ನು ಕೂಡ ಏನ್ ಬೇಕಾದ್ರೂ ಮಾಡಬಹುದು. ಅದಕ್ಕೆ ನಿಮ್ಮ ಫೋನ್ ಕಳೆದೋಗೋಕ್ಕೂ ಮುಂಚೆನೆ ನಾನು ಹೇಳುವಂತಹ ಈ ಒಂದು ಸೆಟ್ಟಿಂಗ್ ಅನ್ನ ಮಾಡಿ ಬಿಟ್ಕೊಂಡ್ರಿ ಅಂತಂದ್ರೆ ನಿಮ್ಮ ಫೋನ್ ಎಷ್ಟೇ ದೂರ ಹೋಗಿರ್ಲಿ, ನೀವು ಕುಂತಿರೋ ಜಾಗದಲ್ಲಿ ನಿಮ್ಮ ಫೋನ್ ಅನ್ನ ಲಾಕ್ ಮಾಡಿ ಸಾಕ್ಬಹುದು. ಯಾವ ಸೆಟ್ಟಿಂಗ್ ಅಂತ ಹೇಳ್ಕೊಡ್ತೀನಿ ಬಾ ಗುರು. ಅದಕ್ಕಿಂತ ಮುಂಚೆ ಒಡಕೆ ಗುರು ಫಾಲೋ. ಸಿಂಪಲ್ ಆಗಿ ನಿಮ್ಮ ಫೋನ್ ಸೆಟ್ಟಿಂಗ್ಸ್ ಗೆ ಬನ್ನಿ, ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ಗೂಗಲ್ ಅಂತ ಕಾಣುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಥೆಫ್ಟ್ ಪ್ರೊಟೆಕ್ಷನ್ ಅಂತ ಕಾಣುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ರಿಮೋಟ್ ಲಾಕ್ ಅಂತ ಕಾಣುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಸೆಟ್ಟಿಂಗ್ ಅನ್ನ ಆನ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಫೋನ್ ಕಳೆದೋದಾಗ ನೀವು ಯಾರ್ದಾದ್ರೂ ಬೇರೆಯವ್ರ ಫೋನ್ ಅನ್ನ ತಗೊಂಡು ಗೂಗಲ್ ಅನ್ನ ಓಪನ್ ಮಾಡಿ, ರಿಮೋಟ್ ಲಾಕ್ ಅಂತ ಸರ್ಚ್ ಮಾಡಿ, ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಫೋನ್ ನಂಬರ್ ನ ಹಾಕಿ ಕೆಳಗಡೆ ಲಾಕ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋನ್ ಎಷ್ಟೇ ದೂರದಲ್ಲಿರ್ಲಿ ಇದ್ದಕ್ಕಿದ್ದಾಗೆ ಲಾಕ್ ಆಗೋಗ್ಬಿಡುತ್ತೆ. ಮ್ಯಾಟ್ರ್ ಇಷ್ಟ ಆಯ್ತಾ? ಹಂಗಂದ್ರೆ ವಡ್ಡಿ